ವ್ಯೂ. ಇವತ್ತು ಡೇ ಬಂದ್ಬಿಟ್ಟು ಥರ್ಸ್ಡೇ, ಸಂಕ್ರಾಂತಿ ದಿನ. ಬೆಳಗ್ಗೆ ಊಟಿಗೆ ಹೋಗ್ತಾ ಇದ್ದೀವಿ. ಇವತ್ತಿಂದ ಜರ್ನಿ ಶುರು. ನನ್ನ ಫ್ರೆಂಡ್ ಬರಬೇಕು ಇಲ್ಲೇ, ಅವನಿಗೆ ಕಾಯ್ತಾ ಇದ್ದೀನಿ, ಅವನು ಇನ್ನೂ ಬಂದಿಲ್ಲ. ಸೊ ಫಸ್ಟ್ನೇ ಡೇ ಇಲ್ಲಿಂದ ಶುರು ಆಗೋದು. ನೋಡೋಣ ಹೇಗೆ ಹೋಗುತ್ತೆ. ಇವಾಗ ಮೈಸೂರು ಪ್ಯಾಲೇಸ್ ಮುಂದೆಯಿಂದ ಪಾಸಾಗಿ ಬಂದು ತುಂಬ ನಾಚ್ಕೊಂತವನೇ ವಿಡಿಯೋದಲ್ಲಿ ಬರೋದಕ್ಕೆ. ಇವಾಗ ಮೈಲಾರಿ ಅಗ್ರಹಾರ ಹೋಗಿ ಒಂದು ಮಸಾಲೆ ದೋಸೆ ತಿನ್ಕೊಂಡು ಹೋಗ್ಬೇಕು. ಎಲ್ಲ ಇಲ್ಲಿ ಕಾಯ್ತಾ ನಿಂತ್ಕೊಂಡವ್ರೆ. ಇನ್ನೇನು ಅಷ್ಟೇ, ಇಲ್ಲಿಗೆ ಹೋಗೋದು ಒಂದು ಮಸಾಲೆ ದೋಸೆ ತಿನ್ಕೊಂಡು ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಊಟಿಗೆ. बहकी सभी जुबां है, हम हैं हजारों में, अब की कमी जरा है, हर चीज खास है, अब है जो है वो समा है, तुम रह सकी तो रबा है, अब है जो है वो समा है, तुम रह सके ऐसी जीत, अब चाहे जिंदगी ऐसी जीत, अब चाहे जिंदगी है. ಇವಾಗ ಇರೋದು ಊಟಿಗೆ ಬಂದ್ವಿ. ಇವಾಗಿನ ಜಸ್ಟ್ ರೀಚ್ ಆದ್ವಿ. ಪೈನ್ ಫಾರೆಸ್ಟ್ಗೆ ಹೋಗ್ಬೇಕು. ಇಲ್ಲೊಂದು ಒಳ್ಳೆ ಸ್ಪಾಟ್ ಸಿಕ್ತು. ರೋಡಲ್ಲಿ ಹೋಗ್ತಾ ಫುಲ್ಲು ಸುತ್ತನೂ ಮರ ಗಿಡಗಳಿದೆ. ಅದಕ್ಕೆ ಎಲ್ಲರೂ ಒಂದು ಫೋಟೋ ಸೆಷನ್ ನಡೀತಿದೆ. ಇವಾಗ ನಿಶಾಂತದಾಯಿತು. ಇವಾಗ ಅವ್ರು ಕ್ಯಾಪ್ಸ್ಟೋನ್ ಟಿವೇಟ್ ಅಂತೆ, ಅದಕ್ಕೆ ಅವರು ಫೋಟೋಸ್ ಎಲ್ಲ ತೆಗಿಯಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಫುಲ್ ಬ್ಯಾಕ್ ಸೈಡ್ ಎಲ್ಲ ವ್ಯೂ ಕ್ರೇಜಿ ಆಗಿದೆ. ಇವಾಗ ಪೈನ್ ಫಾರೆಸ್ಟಿಗೆ ಬಂದಿದ್ದೀವಿ. ಫೋಟೋ ಶೂಟ್ ಮಾಡೋಕ್ಕಾಗಿರಲಿ ಏನಕ್ಕಾಗಿರಲಿ ತುಂಬ ಚೆನ್ನಾಗಿದೆ. ಸುತ್ತವರಿ ಹಿಂಗೆ ತುಂಬಿಕೊಂಡಿದೆ. ಆ ವ್ಯೂಸ್ ಇದೆಯಲ್ಲ ಮಸ್ತು. ಇಲ್ಲಿ ಬ್ಯಾಕ್ ವಾಟರ್ಸ್ ಇದೆ. ಆ್ಯಂಡ್ ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ಇವಾಗ ಪೈನ್ ಫಾರೆಸ್ಟ್ ಮುಗಿಸ್ಕೊಂಡು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. 10-30 ರೂಪಾಯಿ ಟೇಸ್ಟಿಂಗ್ ಇರುತ್ತೆ. ಇದನ್ನು ತಗೊಂಡು ಹೋಗ್ಬೇಕು. ಏನೋ ಕೇಳಿಸ್ತಾರಲ್ಲ, ಸೌಂಡ್ ತುಂಬ ಇದೆ. ಇದು ಟೀ ಫ್ಯಾಕ್ಟ್ರಿಯಿಂದ ಫುಲ್ ವ್ಯೂ. ನಿಮಗೆ ಒಂದು ಬ್ಯಾಂಡ್ ಕೊಡ್ತಾರೆ, ಎಲ್ಲ ಇದು ಸಿಗ್ತಾ ಇಲ್ಲ. ಒಂದು ಬ್ಯಾಂಡು ಮತ್ತು 30 ರೂಪಾಯಿ ಕೊಟ್ಟರೆ ಒಂದು ಚಾಕ್ಲೇಟ್ ಕೊಡ್ತಾರೆ, ಒಂದು ಬಾರ್ ಫುಲ್ ಕೊಡ್ತಾರೆ ಟ್ರೈ ಮಾಡೋದಕ್ಕೆ. ಅದನ್ನು ಟ್ರೈ ಮಾಡ್ಬೋದು. ಮತ್ತು ಇಲ್ಲಿ ಟೀ ಸ್ಯಾಂಪ್ಲಿಂಗಿಗೆ ಕೊಡ್ತಾರೆ ಕುಡಿಬೇಕಂದ್ರೆ, ಅದನ್ನು ಕುಡಿಬೋದು. ಅದಕ್ಕೆ ಒಳಗಡೆ 30 ರೂಪೀಸ್ ಎಂಟ್ರಿ ಫೀಸು ಫಾರ್ ಚಾಕ್ಲೇಟು ಮತ್ತು 10 ರೂಪೀಸ್ ಎಂಟ್ರಿ ಫೀಸ್ ಫಾರ್ ಟೀ. ಅದನ್ನೆಲ್ಲ ಟ್ರೈ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟು ಸ್ಪಾಟು ಯಾವುದೋ ಬೆಟ್ಟಕ್ಕೆ ಹೋಗ್ಬೇಕು ಸನ್ಸೆಟ್ ನೋಡೋದಕ್ಕೆ. ಅದನ್ನು ಮುಗಿಸ್ಕೊಂಡು ಬರೋದು. ಇದು ಫುಲ್ಲು ಅಲ್ಟಿಮೇಟ್ ವ್ಯೂ. ಇಲ್ಲಿ ಟೀ ಕೊಡೋದು, ನಿಮಗೆ ಬೇಕಾಗಿರೋ ಟೀ ಎಲ್ಲ ಇಲ್ಲಿ ಕೊಡ್ತಾರೆ, ಸೆಲೆಕ್ಟ್ ಮಾಡ್ಬೋದು. ನಾರ್ಮಲ್ ಇರುತ್ತೆ ಮತ್ತು ಎಲೈಚಿ ಇರುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಎಲೈಚಿ ಮತ್ತು ನಾರ್ಮಲ್ ಕುಡಿತಾರೆ. ಇನ್ನೂ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿ ಹೇಳ್ಬೇಕು. ಚಾಕ್ಲೇಟ್ ತಿಂತವನೆ. ಇವಾಗ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೀವಿ ಊಟಿಲಿ ಇರೋದಕ್ಕೆ. ಫುಲ್ಲು ಕೋಲ್ಡ್ ಇದೆ. ಆಮೇಲೆ ಫುಲ್ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಎಲ್ಲ ಫ್ರೆಂಡ್ಸ್ ಜೊತೆ ಫಸ್ಟ್ ಟೈಮ್ ಬಂದಿರೋದು. ತುಂಬ ಸೇಫಾಗಿ ಹೋಗ್ತಾ ಇದ್ದೀವಿ ಎಲ್ಲ ಕಡೆ. ರೂಮು ಕೂಡ ಒಳ್ಳೆ ರೂಮ್ ಸಿಕ್ತು 3500ಗೆ. ಒಂದು ಡೈನಿಂಗ್ ಹಾಲು, 2 ಬೆಡ್ರೂಮ್ ಇರೋ ರೂಮು, ಸೋಫಾ ಗಿಫಾ ಎಲ್ಲ ಇದೆ ಮನೆಯಲ್ಲಿ. ಅದು ಚೆನ್ನಾಗಿದೆ. ಇಲ್ಲಿ ನಿಶಾತ್ ಎಲ್ಲರೂ ಹೋಗೋದೀಗ. ಊಟಿ ಕಮರ್ಷಿಯಲ್ ಸ್ಟ್ರೀಟು ಫುಲ್ ತಿರುಗಾಡ್ತಾ ಇದ್ದೀವಿ. ರಾತ್ರಿ ಒಂದು ಅಂಗಡಿ ಮುಚ್ಚಬೇಕು, ಇಲ್ಲ ನಮ್ಮನ್ನ ಆಚೆ ಹಾಕಬೇಕು, ಎರಡರಲ್ಲೊಂದು ಆಗಬೇಕು. ಅಲ್ಲಿವರೆಗೂ ಫುಲ್ ಸುತ್ತಾಡೋದು ಊಟಿನ. ಇಲ್ಲಿ ಚಾಕ್ಲೇಟ್ಸ್ ಆಗಿರಲಿ, ಕೋಟ್ಸ್ ಇದೆ, ಆಮೇಲೆ ಫುಲ್ ಬಟ್ಟೆಗಳೇ ಇರೋದು. ಮೆಜಾರಿಟಿ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ.
ಒರಿಜಿನಲ್ ಚಾಕ್ಲೇಟ್ ಥರ ಇರುತ್ತೆ, ತುಂಬ ಸ್ವೀಟ್ ಇರಲ್ಲ, ಚೆನ್ನಾಗಿದೆ ಎಲ್ಲ. ಇವತ್ತು ಫುಲ್ ಎಕ್ಸ್ಪ್ಲೋರು, ಇವಾಗ ಫುಲ್ಲು ಊಟಿಲಿ ಯಾವ ಗಲ್ಲಿದೆ ಎಲ್ಲ ಓಡಾಡೋದು ರಾತ್ರಿ ಫುಲ್ಲು ನೋಡೋಣ ಏನು ಹೆಂಗೋಗುತ್ತೆ ಜರ್ನಿ ಅಂತ ಇವತ್ತು. ಬಟ್ ಬಂದ್ಬಿಟ್ಟು ಊಟಿ ಸೆಂಟ್ರಲ್ ಇದೆ, ಫುಲ್ ಚೆನ್ನಾಗಿದೆ, ಫೌಂಟೇನ್ ಥರ ಫುಲ್ ಸರ್ಕಲ್ ಇದು. ನೋ ಪಾರ್ಕಿಂಗ್ ಪ್ಲೇಸು, ಹಿಂಗೋದ್ರು ಕವರ್ ಸ್ಟ್ರೀಟು, ಹಿಂಗೋದ್ರು ಸ್ಟ್ರೀಟು, ತಿರ್ಗಾ ಹಿಂಗೋದ್ರು ಸ್ಟ್ರೀಟು, ಫುಲ್ ಎಲ್ಲ ಸ್ಟ್ರೀಟಿಂದನೇ ತುಂಬಿರೋದು. ಈ ಕಡೆ ಎಲ್ಲ ಫುಲ್ ನಾನ್ ವೆಜ್ಜು, ಈ ಸೈಡ್ ಫುಲ್ ನಾನ್ ವೆಜ್ ಆ್ಯಂಡ್ ಈ ಸೈಡ್ ಫುಲ್ಲು ವೆಜ್ಜು. ಆ ಕಡೆಯವ್ರು ಈ ಕಡೆ ಬಂದಿಲ್ಲ, ಈ ಕಡೆಯವ್ರು ಆ ಕಡೆ ಹೋಗಿಲ್ಲ, ಎರಡು ಡಿವೈಡ್ ಮಾಡ್ಕೊಬಿಟ್ಟಿದ್ದಾರೆ. ಚೆನ್ನಾಗಿದೆ. ಇವಾಗ ಇನ್ನೂ ನೋಡೋಣ ಏನೇನಾಗುತ್ತೆ. ಮೋಸ ಮಾಡೋದಾಯ್ತು ನಾವು ಜೊತೆ ಇವನೇ ಇವತ್ತು ಡೇಟು ಶುರು ಮಾಡ್ತಾ ಇರೋದು ಊಟಿಲಿ. ಹೋಗ್ಬೇಕಾಗಿರೋದು ಕುನ್ನೂರು ಅನ್ನೋ ಸ್ಪಾಟು, ಅಲ್ಲಿ ಡಾಲ್ಫಿನ್ ಅಂತ ಯಾವುದೋ ಜಾಗ ಇದೆ ಅಂತೆ. ಅಲ್ಲಿಗೆ ಎಲ್ಲರೂ ಹೋಗಿ ಆ ಜಾಗ ನೋಡಿಕೊಂಡು ಅಲ್ಲಿಂದ ಕೊಚ್ಚಿಗೆ ಲೀವ್ ಆಗಬೇಕು ಅಂತ ಇದ್ದೀವಿ. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಎಲ್ಲ. ಇನ್ನೂ ಶೂಸಲ್ಲಿ ಹಾಕೋಬೇಕು, ಶೂಸ್ ಪ್ಯಾಕಿಂಗ್ ಎಲ್ಲ ಆಗ್ತಿದೆ. ಮಾರ್ನಿಂಗ್ ವೀವಿಂಗ್ ಇದೆ, ಚೆನ್ನಾಗಿದೆ ಇವತ್ತು ರೈಡ್. ಹೋಗೋಣ. ऐसी जिंदगी हम छिप छिपाए, हम नहाए हम नहाए, ऐसी जी छिप छिपाए, ऐसी जी हम न पाए, ऐसी जिंदगी हम छिप छिपाए, हम नहाए हम नहाए, ऐसी जी छिप छिपाए, ऐसी जी हम न ಜಸ್ಟ್ ಇವಾಗ ಕೊಯಂಬತ್ತೂರಲ್ಲಿ ಮೆಕ್ಡಿಲಿ ಬರ್ಗರು ಅದೆಲ್ಲ ತಿನ್ಕೊಂಡು ತುಂಬ ಜಾಗ ನೋಡೋದು. ಇವತ್ತು ಹಬ್ಬ ಇರೋದಕ್ಕೆ ಎಲ್ಲ ಬಿರಿಯಾನಿ ಅಂಗಡಿ ಆಗಿರಲಿ, ಚಿಕನ್ ಅಂಗಡಿ ಆಗಲಿ, ಮೆಜಾರಿಟಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ಯಾವುದೂ ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ಮೆಕ್ಡಿಗೆ ಹೋಗ್ಬೇಕಾಗಿತ್ತು. ಮೆಕ್ಡಿಗೆ ಹೋಗ್ಬಿಟ್ಟು ಇನ್ನು 6 o'clock ರೀಚ್ ಆಗಬೇಕು ಸನ್ಸೆಟ್ ಪಾಯಿಂಟಿಗೆ. ಎಲ್ಲಿದೆ? ಚರಾಯಿ ಬೀಚಲ್ಲಿದೆ, ಅದು ಕೂಡ ಕೇರಳದಲ್ಲಿರೋದು. ನಾವು ಇನ್ನೂ ಇವಾಗ ತಮಿಳ್ನಾಡಲ್ಲಿದ್ದೀವಿ. ಇಲ್ಲಿಂದ ಇನ್ನೂ ಕೇರಳಗೆ ಹೋಗಬೇಕು. ಫುಲ್ಲು ಡ್ರೈವಿಂಗ್ ನಡೀತಾ ಇದೆ. ಇನ್ನು ಹೋಗ್ಬೇಕು. ಫುಲ್ ಡ್ರೈವಿಂಗ್ ನಡೀತಿದೆ. ಇವಾಗ ಪ್ರಣವ್ ಓಡಿಸ್ತಾ ಇದ್ದಾನೆ. ಪ್ರಣವ್ ಸ್ವಲ್ಪ ಹೊತ್ತು ಓಡಿಸಾದ್ಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಓಡಿಸ್ಬೇಕು. ಮೇ ಬಿ 4 o'clock 4:30ವರೆಗೂ ಅವ್ನು ಓಡಿಸ್ತಾನೆ. 4:30 6 ಒಟ್ಟು ರೀಚ್ ಆಗಬೇಕು. 6:30 ಇರೋದು ಇದು ಸನ್ಸೆಟ್ ಪಾಯಿಂಟು, ಸನ್ಸೆಟ್ ಟೈಮಿಂಗು. ನಾವು ರೀಚ್ ಆಗಬೇಕಾಗಿರೋದು ಅಟ್ಲೀಸ್ಟ್ 6 o'clock ಅಷ್ಟೊತ್ತಿಗೆಲ್ಲ ರೀಚ್ ಆಗಬೇಕು. ಇನ್ನೂ ರೀಚ್ ಆಗಿಲ್ಲ, ನೋಡ್ಬೇಕು ಏನಾಗಬೇಕು ಅಂತ. ತುಂಬ ಟೈಮ್ ವೇಸ್ಟ್ ಆಗಿದೆ. ಎಲ್ಲ ಕಡೆ ಡಾಲ್ಫಿನ್ ಪಾಯಿಂಟಿಗೆ ಹೋಗಿದ್ದು, ಅದು ತುಂಬ ಟೈಮ್ ವೇಸ್ಟ್ ಆಯಿತು. ಅಷ್ಟು ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿತ್ತು ಪ್ಲೇಸು. ಆದರೆ ಅಲ್ಲಿವರೆಗೂ ಹೋಗೋದು ಅಷ್ಟೊಂದು ವರ್ತಿದೆ ಅಂತ ಅನಿಸಿಲ್ಲ. 1 hour ಸುಮ್ಮನೆ ವೇಸ್ಟ್ ಆಫ್ ಜರ್ನಿ. ಫುಲ್ಲು ನೀಟಾಗಿ ರೆಡಿ ಆಗೋನೆ, ಏನು ಗೊತ್ತಿಲ್ಲ. ಕಟಿಂಗ್ ಮಾಡಿಸ್ಕೊಂಡ್ರ ಅಂತ ಇಲ್ಲಿ ಬಂದ್ಬಿಟ್ಟು ತಲೆ ಬಾಚ್ಕೊಳ್ಳೋದು ಈ ಥರ. ಅದು ಕೂಡ ಮೇಕ್ ಓವರ್ ಮಿರರ್ ನೋಡಿ. ಇವೆಲ್ಲ ಹಾಕದೆ. ಇನ್ನು ಕೇರಳ ಹೋಗೋ ನಮನೇನೋ ಇದೆ. 1 hour 21 minutes ಕರೆಕ್ಟಾಗಿ ಸನ್ಸೆಟ್ಟಿಗೆ ಹೋಗ್ತೀವಿ. 6:30 ಸನ್ಸೆಟ್ ಇದೆ. ಸಿಗ್ನಲ್ ಹೈವೇ ಇಲ್ಲಿಂದ. ಆಯ್ತೇನಾ ಮೇಕಪ್ಪ? ತೋರ್ಸಮ್ಮಕ್ಕ.
ओ मेरा साथी मेरे साथ ना काटे ना कटे दिन रात ना ओ मेरा साथी मेरे साथ ना ओ मेरा साथी मेरे साथ ना काटे ना कटे दिन रात ना ओ मेरा साथी मेरे साथ ना तो सुन लेना तू है मेरा रफीक मानो ना मेरे कभी बात हबीब ओ दिन रात यूं ही बे तो हम क्या करें अब जाने दो वो बातें कहाँ ओ तेरी यादें जो बिगाड़े जहाँ अब सुना दे पूरी दास्तां ऐसे कैसे आए ना बताए और जा ಇವಾಗ ಸನ್ಸೆಟ್ ಆಗಿದೆ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಈ ಕಡೆ ಇದೆ ವ್ಯೂ ಈ ಥರ. ವಾಹ್, ಎಲ್ಲ ಒಳ್ಳೊಳ್ಳೆ ವೀಡಿಯೋಸು ರೀಲ್ಸ್ ಎಲ್ಲ ಮಾಡಿಕೊಂಡು ಇವಾಗ ಸುಮ್ಮನೆ ನೋಡ್ಕೊಂಡಿದ್ದೀವಿ ಡಾರ್ಕ್ ಆಗೋವರೆಗೂ. ಸ್ವಲ್ಪ ಹೊತ್ತು ಕಾಯೋದು, ಆಮೇಲೆ ಇಲ್ಲಿಂದ ನೆಕ್ಸ್ಟು ಜ್ಯೂ ಟೌನ್ಗೆ ಹೋಗೋದು. ಜ್ಯೂ ಟೌನ್ನ ಫುಲ್ಲು ತಿರುಗಾಡೋದು ಹೆಂಗಿದೆ ಅಂತ ನೋಡೋದು. ಒಂಥರ ಹಳೆ ಎಸ್ಥೆಟಿಕ್ ಟೈಪ್ ಏನೋ ಇದೆ, ಚೆನ್ನಾಗಿದೆ. ಇನ್ನೂ ಡ್ರೆಸ್ ಚೇಂಜ್ ಮಾಡಬೇಕು. ಪ್ಯಾಂಟೆಲ್ಲ ಫುಲ್ಲು ಪ್ಯಾಂಟ್ವರೆಗೂ ಬಂದಿದೆ ವಾಟರು. ನೀರಲ್ಲಿ ಇಳಿಯೋಕ್ಕೆ ಹೋಗಿಲ್ಲ, ಯಾಕಂದರೆ ತಿರ್ಗಾ ಟೌನ್ ಒಳಗಡೆ ಎಲ್ಲ ಹೋಗ್ತೀವಿ, ಕಷ್ಟ ಆಗುತ್ತೆ ಆಮೇಲೆ ನಮಗೆ ಓಡಾಡೋದಕ್ಕೆ. ಇವನು ಫುಲ್ಲು ಫೋಟೋಸ್ ಎಲ್ಲ ನೋಡ್ತಾ ಇದ್ದಾನೆ. ಅಲ್ಲಿಬ್ರು ಫೋಟೋಸ್ ಇನ್ನೂ ಹೊಡ್ಕೊತಾನೆ ಇದ್ದಾರೆ, ಆಗ್ಲಿಂದ ಹೊಡ್ಕೊತಾ ಇದ್ದಾರೆ. ಹೈಯೆಸ್ಟು ಇವನು ಹೊಡ್ಸ್ಕೊಂಡವನೆ, ಸೆಕೆಂಡ್ ಹೈಯೆಸ್ಟ್ ಕ್ಯಾಮ್ರಾಮೇನು ಇವನೇ ಹೈಯೆಸ್ಟ್ ಫೋಟೋಸ್ ತೆಗ್ದಿರೋದು, ಇವನು ಹೈಯೆಸ್ಟ್ ಫೋಟೋಸ್ ಹೊಡ್ಸ್ಕೊಂಡಿರೋನು. ನೆಕ್ಸ್ಟು ಇಲ್ಲಿ ಇವನು ಪ್ರೊಫೈಲ್ ಫೋಟೋ ಬೇಕು ಅಂತ ಚೆನ್ನಾಗಿರೋದೊಂದು ಹೊಡ್ಸ್ಕೊಂಡಿದ್ದಾನೆ. ಈ ಥರ ವ್ಯೂ ಇವತ್ತಿನ ಡೇ ಆ್ಯಂಡ್ ಆಲ್ಮೋಸ್ಟ್ ಇಲ್ಲೇ ಆಗುತ್ತೆ. ಒನ್ ಆಫ್ ದಿ ಬೆಸ್ಟ್ ವ್ಯೂಸಲ್ಲಿ. ಇವತ್ತು ಡೇ 2 ಮಾರ್ನಿಂಗ್ ಟಿಫನ್ ಹಿಂಗೆ ಶುರು ಮಾಡ್ತಾ ಇರೋದು. ಇಡಿಯಪ್ಪಮ್ಮು ಪರೋಟ, ಫ್ರೆಶ್ ಆಗಿ ಪರೋಟ ಹಾಕೊಡ್ತಾ ಇದ್ದಾರೆ. ಇಲ್ಲಿ ಬೆಲ್ಬೇಗನೆ ಮಾರ್ನಿಂಗೇ ಚಿಕನ್ ಬಿಟ್ಟರೆ ಅವನ ಅಜ್ಜಿ ಏನೂ ಸಿಗೋದೇ ಇಲ್ಲ, ಬರೀ ಚಿಕನೇ ಇದೆ ಇಲ್ಲಿ. ಮಾರ್ನಿಂಗ್ ಇವಾಗ ಚಿಕನ್ ತಿನ್ಕೊಂಡು ನೆಕ್ಸ್ಟು ಇವಾಗ ಚೆನ್ನೈ ಬೀಚಿಗೆ ಹೋಗ್ತೀವಿ. ತಿರ್ಗಾ ನೆನ್ನೆ ಹೋಗಿದ್ದೆ. ನೆನ್ನೆ ಒಂಚೂರು ನೀರಲ್ಲಿ ಆಟ ಆಡಿರಲಿಲ್ಲ, ಇವಾಗ ನೀರಲ್ಲಿ ಆಟ ಆಡ್ಬಿಟ್ಟು ಫುಲ್ಲು ಬೀಚಲ್ಲಿ ಆಟ ಆಡಿ ಆಮೇಲೆ ತಿರ್ಗಾ ರೂಮಿಗೆ ಹೋಗಿ ಫ್ರೆಶ್ ಅಪ್ ಮಾಡ್ಬೋದು. ತಿಂಡಿ ಮಾತ್ರ ಸೂಪರ್ ಆಗಿದೆ. ಹಿಂಗಿದೆ ತಿಂಡಿ. ಈಗ ಜಸ್ಟು ಚೆನ್ನೈ ಬೀಚಿಗೆ ಬಂದಿದ್ದೀವಿ. ಫುಲ್ಲು ಆಟ ಆಡೋಕ್ಕೆ ಹೋಗ್ಬೇಕು. ನೆನ್ನೆ ಇಲ್ಲಿವರೆಗೂ ನೀರೇ ಇರಲಿಲ್ಲ. ನೆನ್ನೆ ಅಲ್ಲಿತ್ತು, ತುಂಬ ಹಿಂದೆಗಡೆ ಇತ್ತು ನೀರು ತೋರಿಸಿದಂಗೆ. ಇವಾಗ ಫುಲ್ಲು ನೀರು ಮುಂದೆಗಡೆ ಬಂದ್ಬಿಟ್ಟಿದೆ ಇಲ್ಲಿವರೆಗೂ. ನೋಡ್ಬೇಕು ಇನ್ನೇ ಹೆಂಗಿರುತ್ತೆ ಅಂತ. ಅದೇ ವೇವ್ಸ್ ಮಾತ್ರ ಮಸ್ತಾಗಿ ಬರ್ತಿದೆ, ಫುಲ್ಲು ಸಕಾಗಿದೆ. ಎಲ್ಲಿಂದ ಎಲ್ಲಿವರೆಗೂ ಆ ಕಡೆ ಸೈಡ್ ಅಲ್ಲಿದ್ದಾರೆ ತುಂಬ ಜನ. ನಾವು ಇಲ್ಲೇ ಪಾರ್ಕಿಂಗ್ ಮಾಡಿದ್ವಿ, ಜಾಗ ಸಿಕ್ತು ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ, ಅವು ಹೋಗೋದೀಗ. ಇದು ಪ್ರಾನ್ಸ್ ಗೀ ರೋಸ್ಟು. ಇಲ್ಲೇ ಬೀಚ್ ಪಕ್ಕದಲ್ಲಿ ಈ ಕಡೆ ಬೀಚು ತಿಂತಾ ಇರೋದು. ಹೆಂಗಿತ್ತು ಫಿಶು ಮಲ್ಲಿ? ಚೆನ್ನಾಗಿತ್ತು. ಈಗ ವಾಟರ್ ಮೆಲನ್ ತಿಂತಾ ಇದ್ದೀವಿ. ಕಾರ್ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಇರೋದು ಬಾಲ್ಕನಿಲಿ. ಜಸ್ಟು ಬೀಚಲ್ಲಿ ಆಟ ಆಡ್ಕೊಂಡು ಬಂದಿದ್ದೀವಿ. ಫ್ರಾನ್ಸು, ಫಿಶು, ಕರಿಮೀನು ಅಂತ ಒಂದು ಮೀನು ಕೊಟ್ಟರು,
ಫ್ರಾನ್ಸ್ ಚೆನ್ನಾಗಿತ್ತು 150 ರೂಪಾಯಿಗೆ ಚೆನ್ನಾಗಿತ್ತು. ಎಲ್ಲ ಸ್ನಾನ ಮಾಡ್ತವ್ರೆ, ಟೈಮ್ ಪಾಸ್ ಮಾಡೋಕೆ ಇದನ್ನು ತಿನ್ಬೇಕಷ್ಟೆ. ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ಬೇಕು, ಬಿಟ್ಟರೆ 6 ಗಂಟೆವರೆಗೂ ಟೈಮ್ ಇವಾಗ ಮೆಂಚುಳ ಸಿಕ್ಕಿತ್ತು. ತಿರುಗಬಾರ್ದು, ಎರಡನೇ ಸರಿ ಜೋರ್ ಹಾಕೋದೈತೆ ಮತ್ತೆ ತಿರುಗ್ತಾ ಅಂತಾರ. ಮೂರನೇ ಸಲ ಕೇಳಿಸ್ಕೊಳ್ರ, ತಿರುಗಬಾರ್ದು, ಅವಾಗ್ಲೂ ತಿರುಗಬಾರ್ದು ಏನತ್ತೆ. ಮೂರನೇ ಸತಿಗೆ ಅದು ಕರೆಯಲ್ಲ. 3ನೇ ಸತಿಗೂ ಕರೆದ್ರೆ ನೀನು ತಿರುಗ್ದಂಗೆ ಯಾರು ಅನ್ಬೇಕು ಆಯ್ತಾ. ತಿರುಗ್ದಂದ್ರೆ ತೆಂಕೊಂಡೆ, ಯಾವಾಗ ತಿರುಗ್ತೆ ಅವಾಗ ತೆಂಕೊಂಡೆ. ಯೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತು ಶುರು ಮಾಡ್ತಾ ಇರೋದು ಚಕ್ರಮುಡಿ ಟ್ರೆಕ್ಕು. ಇಲ್ಲಿಂದ ಹೋಮ್ ಸ್ಟೇ ಇದೆ ಇಲ್ಲಿ ಸೂರ್ಯನಹಳ್ಳಿಯಿಂದ ಶುರು ಮಾಡ್ತಾ ಇದ್ದೀವಿ. ಟೈಮ್ ಅಂದ್ಬಿಟ್ಟು 5 o'clock ಆಗಿದೆ. ಅರ್ಲಿ ಮಾರ್ನಿಂಗ್ ಬೇಗ ಎದ್ದಿದ್ದೀವಿ. ಇವಾಗ ಇಲ್ಲಿಂದ ಬಿಟ್ಟು ಚೆಕ್ ಪಾಯಿಂಟಿಗೆ ಹೋಗಿ ಅಲ್ಲಿ ಫಾರೆಸ್ಟ್ ಹತ್ರ ಎಲ್ಲ ಚೆಕ್ ಪಾಯಿಂಟ್ ಮಾಡಿ ಟಿಕೆಟ್ ತೊಗೊಂಡು 400 rupees ಏನೋ ಪರ್ ಪರ್ಸನ್ ಹೆಡ್ ಇದೆ. ಹತ್ತಕ್ಕೆ 3 hours, ಇಲ್ಲಿಯಕ್ಕೆ 3 hours. ಹೋಗ್ಬಿಟ್ಟು ಫ್ರೆಂಡ್ಸ್ ಎಲ್ಲ ರೆಡಿ ಆಗಿದ್ದಾರೆ, ರೆಡಿ ಆಗ್ತಾ ಇದ್ದಾರೆ. ಇನ್ನೂ ಎಷ್ಟೊಂದು ಜನ ರೆಡಿ ಆಗಿ. ಇವಾಗ ಇನ್ನೂ 1 kilometer ಇದೆ ಇಲ್ಲಿಂದ. ಆ ಪೀಕ್ ಇದೆಯಲ್ಲ, ಆ ಪೀಕಿಗೆ ಹೋಗ್ಬೇಕು. ಲಿಟ್ರಲಿ ಆ ಫುಲ್ ಸ್ಟೀಪ್ ಇದೆ. ಅದೇ ತುಂಬ ಖುಷಿ ಆಗ್ತಾ ಇದೆ ಆ ಪೀಕಿಗೆ ಹೋಗ್ತೀವಿ ಅಂತ. ಸ್ವಲ್ಪ ಫಾರಿನರ್ಸ್ನ ಮೀಟ್ ಮಾಡಿದ್ವಿ ಇಲ್ಲಿ. ತುಂಬ ಅವ್ರು ಇಸ್ರೇಲಿಂದ ಬಂದಿದ್ರು. ಪಕ್ಕ ಹೋಗೋದು ಅಲ್ಲಿದ್ದಾನೋ, ಅಲ್ಲಿ ನಿಶಾಂತ್ ಹತ್ತ ನೋಡು, ಬ್ರೌನ್ ಕಲರ್ ಕಾಣಿಸುತ್ತೆ ಅಲ್ಲಿ. ಓಯ್ ನಿಶಾಂತ್, ಅಲ್ಲಿ ಹತ್ತವನು, ಅಲ್ಲಿ ತಿರುಗ್ದ. ಓಯ್ ನನ್ನ ಫ್ರೆಂಡು ನಿಶಾಂತು ಅಲ್ಲ, ಕಾಣಿಸುತ್ತ ಗೊತ್ತಿಲ್ಲ. ಇಲ್ಲೊಬ್ಬ ಬ್ರೌನ್ ಪರ್ಸನ್ ಕಾಣಿಸ್ತಾನೆ. ಇಲ್ಲಿ ಈ ಜಾಗದಲ್ಲಿ ಕಾಣಿಸ್ತವನೇ ನೋಡಿ, ಇಲ್ಲಿ ಒಬ್ಬ ಬ್ರೌನ್ ಕಲರು. ಹೋಗೋದು ಕ್ರೇಜಿ ಆಗಿದೆ ಮಾತ್ರ. ಸ್ಟೀಪ್ ಇದೆ, ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀನಿ. ಕುಮಾರ ಪರ್ವತ ಥರನೇ ಇದೆ, ಕುಮಾರ ಪರ್ವತಕ್ಕಿಂತ ಇನ್ನೂ ಕ್ರೇಜಿ ಆಗಿದೆ. ಯು ಕ್ಯಾನ್ ಡೂ ಇಟ್. ತುಂಬ ಚೆನ್ನಾಗಿದೆ. ನಾನು ಹೋಗ್ತೀನೋ. ಅಲ್ಟಿಮೇಟ್ ವೇವ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಇದು ಒಂದು ಕಡೆ ಮೌಂಟೇನ್ಸ್ ಅಂದರೆ, ಇನ್ನೊಂದು ಕಡೆ ಮೆಸ್ಮರೈಸಿಂಗ್. ಏನನ್ನದು ಆ ಪೀಕ್ ನೋಡಿ, ಇಲ್ಲೊಂದು ಪೀಕ್ ಕಾಣಿಸ್ತಾ ಇದೆ. ಲವ್ ಇಟ್ ಬ್ರೋ, ಲಿಟ್ರಲಿ ಎಂಜಾಯ್ ಮಾಡಿ. ನಾ ಫಸ್ಟು ಯಾವ ಪೀಕಲ್ಲಿ ಇದ್ದಿದ್ದು, ಈ ಪೀಕ್ ಫಸ್ಟ್ ನಿಮಗೆ ಸಿಗುತ್ತೆ. ಇಲ್ಲಿಂದ ಇಲ್ಲಿಗೆ 500 ಇದೆ, ಇಲ್ಲಿಂದ ಇಲ್ಲಿಗೆ 300 ಏನೋ ಇದೆ ಕಿಲೋಮೀಟರ್ಸ್. ಟೋಟಲ್ ಟ್ರೆಕ್ ಬಂದ್ಬಿಟ್ಟು 3 ಇದೆ. ನೀವು ಕೆಳಗಡೆ ಹೋಗೋಷ್ಟೊತ್ತಿಗೆ 9:30, 10 ಆಗುತ್ತೆ. ಎಂಜಾಯ್ ಇಟ್ ಓವರ್ ದೇರ್. ಪೀಸ್ ಔಟ್.